ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ದ್ರೌಪದಿ ಆತ್ಮಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿವಸ ಪರಮಾತ್ಮ ದ್ವಾರಕೆಗೆ ಹೋಗುವ ಪೂರ್ವದಲ್ಲಿ ದಾರಿಯಲ್ಲಿ ಉತ್ತಂಕ ಋಷಿಗೆ ಅನುಕೂಲ ಮಾಡಿಕೊಟ್ಟು ಉತ್ತಂಕ ಋಷಿಯ ಮೇಲೆ ಅನುಗ್ರಹವನ್ನು ಮಾಡಿ ಭಗವಂತ ತಾನು ದ್ವಾರಕೆಗೆ ಬಂದಿದ್ದಾನೆ. ದ್ವಾರಕೆಗೆ ಬಂದ ನಂತರ ಯುದ್ಧಕ್ಕೆ ಬಾರದ
ಎಲ್ಲ ಯಾದವರು ಸೇರಿ ಕೃಷ್ಣ ಯುದ್ಧ ಎಲ್ಲ ಹೇಗಾಯಿತು, ಏನೇನಾಯಿತು, ಪಾಂಡವರು ಹೇಗೆ ಗೆದ್ದರು ಎಲ್ಲ ವಿಸ್ತಾರವಾಗಿ ಹೇಳು ಅಂತ ತಿಳ್ಕೊಂಡಂತ ಹೇಳಿದಾಗ ಶ್ರೀಕೃಷ್ಣ ಪಾಂಡವರಂಥ ಮಹಾಪರಾಕ್ರಮಿಗಳು ತನ್ನ ಅನುಗ್ರಹದಿಂದ ಅವರು ಹೇಗೆ ಗೆದ್ದರು ಎಲ್ಲ ವಿವರಣೆಯನ್ನು ಪರಮಾತ್ಮ ಕೊಡ್ತಾನೆ. ಆದರೆ ತನ್ನ ತಂಗಿಯ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿನ ವಾರ್ತೆಯನ್ನು ತಿಳಿಸೋದಿಲ್ಲ. ಅಭಿಮನ್ಯು ಸತ್ತು ಹೋದ ಅಂತ ತಿಳ್ಕೊಂಡಂಥ ವಿಚಾರವನ್ನು ತಿಳಿಸಲಿಲ್ಲ. ಯಾಕೆ? ನನ್ನ ತಂಗಿಗೆ ಇಲ್ಲೇ ತ್ರಾಸಾದೀತು, ನನ್ನ ಅಪ್ಪ ಅಮ್ಮ ವಸುದೇವ ದೇವಕರಿಗೆ ಎಲ್ಲ ತ್ರಾಸಾಗ್ತದೆ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಸುದ್ದಿಯನ್ನು ಹೇಳಲಿಲ್ಲ. ಪರಮಾತ್ಮನ ನೀತಿಯಿಂದ ನಾವು ಕಲಿಯೋಣ. ಹರಿಯ ವ್ಯವಹಾರದಿಂದ ನಾವು ವಿಷಯವನ್ನು ಕಲಿಯೋಣ. ನಮ್ಮ ವ್ಯವಹಾರದಿಂದ ಸಜ್ಜನರಿಗೆ, ಭಗವದ್ಭಕ್ತರಿಗೆ ಮನಸ್ಸಿಗೆ ನೋವಾಗಬಾರ್ದು. ಕೃಷ್ಣ ಎಷ್ಟು ಕಾಳಜಿ ವಹಿಸಿದ. ಸ್ವತಃ ತನ್ನ ಸೋದರಳಿಯ ತಂಗಿಯ ಮಗ ಹೋದರೂ ಉಳಿದವರಿಗೆ ದುಃಖಪಡಿಸಬಾರದು ಅಂತ ತಿಳ್ಕೊಂಡಂತ ಹೇಳಿ ಆಗ ಹೇಳಲಿಲ್ಲ. ನಾವು ಕಲಿಬೇಕು. ಇನ್ನೊಬ್ಬರ ಮನಸ್ಸಿಗೆ ನೋಯುವಂತೆ ಮಾತನಾಡಬಾರ್ದು ಅಂತ ಅನ್ನೋದನ್ನು ನಮ್ಮ ಜೀವನದಲ್ಲಿ ನಾವು ಕಲಿಬೇಕು ಯಾವಾಗಲೂ. ಆದರೆ ನಮ್ಮಲ್ಲಿ ಬೇಕಂತಲೇ ಇವ್ರ ಮನಸ್ಸಿಗೆ ನೋವಾಗ್ತದೆ ಅಂತ ಗೊತ್ತಿದೆ, ಬೇಕಂತಲೇ ಆ ರೀತಿಯಾಗಿ ನೋವು ಮಾಡತಕ್ಕಂಥ ಕೆಲವು ಮಾತುಗಳನ್ನು ಕೆಲವರು ಆಡ್ತಾರೆ. ಮೇಲಿನ ಮೇಲೆ ಗೊತ್ತಿರ್ತದೆ ಅವರಿಗೆ, ಈ ಮಾತು ಇವರಿಗೆ ಸೇರೋದಿಲ್ಲ ಅಂತೇಳಿ ಬಿಟ್ಬಿಡ್ಬೇಕಲ್ಲ. ಯಾಕೆ ಅವರಿಗೆ ಪೀಡೆಯನ್ನು ಕೊಡಬೇಕು? ಆ ಪಾಪವನ್ನು ಯಾಕೆ ಗಳಿಸ್ಬೇಕು? ಕೃಷ್ಣನಿಂದ ನಾವು ನೀವೆಲ್ಲರೂ ಕಲಿಯೋಣ. ಆಗ ಕೊನೆಗೆ ಪ್ರಣಮ್ಯ ಕಥಯೇತ್ಯೂಚೆ, ಆಗ ಸ್ವತಃ ಸುಭದ್ರ ಕೃಷ್ಣನಿಗೆ ನಮಸ್ಕಾರ ಮಾಡಿ, ಅಣ್ಣ ಇರಲಿ, ಸತ್ಯ ಗೊತ್ತಾಗಲಿ, ಹೇಳಿಬಿಡು ಅಭಿಮನ್ಯುವಿನ ಸಂದರ್ಭವನ್ನು ಅಂತ ತಿಳ್ಕೊಂಡಂತೆ. ಕೃಷ್ಣ ಅಭಿಮನ್ಯುವನು ಯುದ್ಧ ಮಾಡಿದ ವಿಸ್ತಾರವಾದ ಅವನ ಪರಾಕ್ರಮ ಇತ್ಯಾದಿಗಳನ್ನೇ ಹೆಚ್ಚು ಹೇಳಿ ಆಯಿತು. ಅವನ ಆಯುಷ್ಯ ಮುಗಿದಿತ್ತು. ಅವನಿಗೆ ಭಗವಂತನಿಗೆ ಪ್ರಿಯನಾದ ಅಂತ ತಿಳ್ಕೊಂಡಂತೇಳಿ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತಾನೆ. ಆಗ ವಸುದೇವ ದೇವಕಿಯರಿಗೆ ಎಲ್ಲರಿಗೂ ಭಾಳ ದುಃಖ ಆಗ್ತಾರೆ. ಎಷ್ಟಾದರೂ ಮಗಳ ಮಗ ಅಲ್ಲೇನು, ಯಾದವರು ದುಃಖಿತರಾಗ್ತಾರೆ. ಅಂಥ ಸಂದರ್ಭದಲ್ಲಿ ತನ್ನ ಮೊಮ್ಮಗನಿಗೆ ಆತ್ಮಕ್ಕೆ ತೃಪ್ತಿಯಾಗಲಿ ಅಂತ ತಿಳ್ಕೊಂಡಂತ ಹೇಳಿ ವಸುದೇವಾದಿ ಯಾದವರು ಸೇರಿ ಮತ್ತೊಮ್ಮೆ ವಿಶೇಷವಾದ ಶ್ರಾದ್ದಾದಿಗಳನ್ನು ಮಾಡಿ ಸಾಕಷ್ಟು ಬ್ರಾಹ್ಮಣರ ಭೋಜನವನ್ನು ಮಾಡಿಸಿ ಸಾಕಷ್ಟು ದಾನ ಧರ್ಮಗಳನ್ನು ಕೊಟ್ಟಿದ್ದಾರೆ. ಅವರು ಅವತ್ತಿನ ದಿವಸ ಕರೆದ ಬ್ರಾಹ್ಮಣರ ಸಂಖ್ಯೆ ಎಷ್ಟಿತ್ತು ಗೊತ್ತೇ? 60,000 ಬ್ರಾಹ್ಮಣಾನಾಂ ಸಹೋಜಸಾಂ. 60,000, 60 ಲಕ್ಷ, 60,000 ಅಲ್ಲ, 60 ಲಕ್ಷ ಬ್ರಾಹ್ಮಣರನ್ನು ಕರೆದು ಊಟಕ್ಕೆ ಹಾಕಿದ್ದಾರೆ. ವಿವಿಧ ದಾನಗಳನ್ನು ಮಾಡಿದ್ದಾರೆ. ಮನೆಯಲ್ಲಿ ಯಾರಾದರೂ ಹೋದರೆ, ಹಿರಿಯರೇ ಹೋಗಲಿ ಸಣ್ಣವರೇ ಹೋಗಲಿ, ಅವರ ಹೆಸರಿನಲ್ಲಿ ಮಾಡಿದ ದಾನ ಅವರ ಸದ್ಗತಿಗೆ ಕಾರಣವಾಗ್ತದೆ. ಅದಕ್ಕೋಸ್ಕರ ಸಾಕಷ್ಟು ದಾನಗಳನ್ನು ಹೇಳಿದ್ದಾರೆ. ಆದರೆ ಏಕೋ ನಮ್ಮಲ್ಲಿ ಜನರಿಗೆ ಒಂದು ಯಾಕೋ ಸಂಕೋಚ. ಮಾಲ್ಗೆ ಹೋದರೆ ಬೇಕಾದಷ್ಟು ಖರ್ಚು ಮಾಡ್ತೇವೆ, ಟೂರಿಗೋಸ್ಕರ ಬೇಕಾದಷ್ಟು ಖರ್ಚು ಮಾಡ್ತೇವೆ, ಲಕ್ಷಾವಧಿ ರೂಪಾಯಿ
ಈ ಟೂರಿಸ್ಟಿನವ್ರಿಗೆ ಕೊಡ್ತೇವೆ. ಆದರೆ ಮನೆಯಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಚಾರ್ಯ ನೋಡ್ರಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಡಿಮೆ ಮಾಡಿ. ಎಲ್ಲರೂ ಹಾಗೆ ಹೇಳೋದಿಲ್ಲ, ಆದರೆ ಹೆಚ್ಚಿನ ಜನ ಇದೇ ರೀತಿ ಹೇಳ್ತಾರೆ. ಎಲ್ಲಿಲ್ಲದೆ ಜಿಪುಣತೆ ಬರ್ತದೆ. ಅವರು ನಮಗೋಸ್ಕರ ಎಷ್ಟು ಗಳಿಸಿದ್ದಾರೆ, ನಮಗೋಸ್ಕರ ಏನು ಇಟ್ಟು ಹೋಗಿದ್ದಾರೆ, ಅವ್ರು ಇಷ್ಟು ದಿವಸ ಶ್ರಮಪಟ್ಟು ಏನು ಮಾಡಿದ್ದಾರೆ, ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸೋದು ಬೇಡವೆ? ಅವರ ಋಣವನ್ನು ನಾವು ಸಂದಾಯ ಮಾಡೋದು ಬೇಡವೆ? ಆಚಾರ್ಯರು ಅಭಿಮನ್ಯುವಿನ ಸಂದರ್ಭದಲ್ಲಿ ಎಷ್ಟು ಶ್ರಾದ್ದಾದಿಗಳನ್ನು ಮಾಡಿ ದಾನ ಕೊಟ್ಟರು ಅಂತ ತಿಳ್ಕೊಂಡು ಅಂತೇಳಿ ಪ್ರತ್ಯೇಕವಾಗಿ ವಿವರಿಸಿ ಹೇಳ್ತಾರೆ. ಆಚಾರ್ಯ ನಿರ್ಣಯ ಭಾಗ ಮಾತ್ರ ಹೇಳ್ತಾರೆ. 1,00,000 ಶ್ಲೋಕದ ವಿಚಾರಗಳನ್ನು 5,000 ಶ್ಲೋಕದಲ್ಲಿ ಹೇಳಿದ್ದಾರೆ. ಆದರೆ ಈ ವಿಷಯವನ್ನು ಹೇಳುವಾಗ ಬಿಡಲಿಲ್ಲ. ಪರಮಾತ್ಮನ ಅಧ್ಯಕ್ಷನಾಗಿ ನಿಂತುಕೊಂಡು ತನ್ನ ಸೋದರಳಿಯನಿಗೋಸ್ಕರ ಸಾಕಷ್ಟು ದಾನವನ್ನು ಕೊಡಿಸಿದ್ದ. ಈ ಕಡೆಯಲ್ಲಿ ಪಾಂಡವರು ರಾಜ್ಯವನ್ನು ಆಳ್ತಾ ಇದ್ದಾಗ, ಅಂದರೆ ನಾವು ರಾಜ್ಯವನ್ನು ಆಳ್ತಾ ಇದ್ದಾಗ ಯಾಕೋ ಧರ್ಮರಾಜ ಯಾವುದರಲ್ಲೂ ಭಾಗವಹಿಸ್ತಾ ಇರಲಿಲ್ಲ, ಯಾರ ಜೊತೆಗೂ ಮಾತನಾಡ್ತಿರಲಿಲ್ಲ. 24 ತಾಸು ಚಿಂತೆಯಲ್ಲಿ, ಸಿಂಹಾಸನದ ಮೇಲೆ ಕುಳಿತುಕೊಂಡ್ರು, ರಾಜ್ಯದ ಕಡೆ ಲಕ್ಷ್ಯ ಇಲ್ಲ. ನಾವು ಎಷ್ಟು ಹೇಳಿದ್ರು ಅದರ ಮೇಲೆ ಪರಿಣಾಮ ಆಗಲಿಲ್ಲ. ಕೊನೆಗೆ ನಾವು ವೇದವ್ಯಾಸ ದೇವರನ್ನು ವಿಚಾರ ಮಾಡಿದ್ದೇವೆ. ಆಗ ವೇದವ್ಯಾಸ ದೇವರು ಬಂದಿದ್ದಾರೆ. ಆಯ್ತಪ್ಪ, ನಿನ್ನ ಮನಸ್ಸಿನಲ್ಲಿ ನಾನು ಪಾಪ ಮಾಡಿದ್ದೇನೆ ಅಂತ ಅನ್ನೋದೊಂದು ಏನು ಪಾಪ ಪ್ರಜ್ಞೆ ಉಳಿದಿದೆ, ಇನ್ಫೀರಿಯರ್ ಕಾಂಪ್ಲೆಕ್ಸ್ನಿಂದ ನೀನು ಗ್ರಸಿತನಾಗಿದ್ದು ಹೀನಗಂಡದಿಂದ, ಸರಿ, ಅಶ್ವಮೇಧ ಯಜ್ಞವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊ ಅಂತ ಹೇಳಿ ವೇದವ್ಯಾಸ ದೇವರು ಸೂಚನೆ ಮಾಡಿದ್ದಾರೆ. ಆದರೆ ಅಶ್ವಮೇಧ ಯಜ್ಞಕ್ಕೆ ಅನೇಕ ಅಬ್ಜ ರೂಪಾಯಿಗಳು ಬೇಕು. ಎಲ್ಲಿಂದ ತರಬೇಕು? ಯುದ್ಧದಿಂದಾಗಿ ಎಲ್ಲ ಬೊಕ್ಕಸ ಬರೆಯೋದಾಗಿದೆ. ಇನ್ನು ರಾಜರು ಹಣ ಗಳಿಸುವ ಸಾಧನ 2. ಒಂದು, ಪ್ರಜೆಗಳಿಗೆ ಹೆಚ್ಚಿಗೆ ಟ್ಯಾಕ್ಸ್ ಹಾಕಬೇಕು. 2, ಶತ್ರು ರಾಜನ ಮೇಲೆ ಆಕ್ರಮಣ ಮಾಡಿ ಇಷ್ಟು ಹಣ ಕೊಟ್ಟರೆ ಸರಿ, ಇಲ್ಲದೇ ಇದ್ದರೆ ನಿಮ್ಮ ರಾಜ್ಯವನ್ನು ಆಕ್ರಮಿಸ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಅವರನ್ನು ಯುದ್ಧ ಮಾಡಿ ಅವ್ರ ಕಡೆಯಿಂದ ಟ್ಯಾಕ್ಸ್ ತೆಗೆದುಕೊಳ್ಳೋದು, ಕರ ತೆಗೆದುಕೊಳ್ಳೋದು. ಇದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಆದರೆ ಸಜ್ಜನರ ಸ್ವಭಾವ ಹೇಗಿರ್ತದೆ? ಧರ್ಮರಾಜ ಹೇಳ್ತಾನೆ, ಹತಶೇಷಾನ್ ಕ್ಷತ್ರ ಸಂಘಾತ್ ಕರಂ ನೈಚ್ಛದ್ದಯಾ ಪರಃ. ಇನ್ನು ಪ್ರಜೆಗಳಿಗೆ ಟ್ಯಾಕ್ಸ್ ತೆಗೆದುಕೊಳ್ಳಿ. ಈಗಾಗಲೇ ಯುದ್ಧದಲ್ಲಿ ಸಾಕಷ್ಟು ನೊಂದವರಿದ್ದಾರೆ. ನಮ್ಮ ರಾಜ್ಯದಲ್ಲೇ, ನಗರದಲ್ಲೇ ನಮ್ಮ ಪಕ್ಷದಿಂದ ಕೌರವರ ಪಕ್ಷದಿಂದ ಯುದ್ಧ ಮಾಡಿದ ಅನೇಕ ಯುವಕರು ಹೋಗಿದ್ದಾರೆ. ಆ ಯುವಕರೆಲ್ಲ ಹೆಚ್ಚಿನವರು ನಮ್ಮ ನಗರದ ಜನರ ಮಕ್ಕಳೇ. ಮೊದಲೇ ತಮ್ಮ ಮಕ್ಕಳ ದುಃಖದಲ್ಲಿರುವಾಗ ಇಷ್ಟು ಟ್ಯಾಕ್ಸ್ ಕೊಡಿ, ಅಷ್ಟು ಟ್ಯಾಕ್ಸ್ ಕೊಡಿ, ಅವ್ರ ಮನಸ್ಸು ನೋಯಿಸೋದು ಧರ್ಮರಾಜನಿಗೆ ಸೇರಲಿಲ್ಲ. ಧರ್ಮರಾಜನಿಗೆ, ನಮ್ಮ ಪಾಂಡವರು ನಮ್ಗೆ ಯಾರಿಗೂ ಸೇರಲಿಲ್ಲ. ಇನ್ನು ರಾಜರನ್ನು ಸೋಲಿಸಿ ಅಥವಾ ಅವರನ್ನು ಅಂಜಿಸಿ ಅವರಿಂದ ಹಣ ತರಬೇಕು, ಅದು ಕೂಡ ಧರ್ಮರಾಜನಿಗೆ ನಮಗೆ ಸರಿ ಹೊಳ್ಳಲಿಲ್ಲ. ಇಲ್ಲ ಪಾಪ, ಈಗಾಗಲೇ ಹೆಚ್ಚಿನ ರಾಜರು 99% ರಾಜರು ಇಲ್ಲ ನಮ್ಮ ಪಕ್ಷಕ್ಕೆ ಬಂದಿದ್ದರು, ಇಲ್ಲ ಕೌರವರ ಪಕ್ಷಕ್ಕೆ ಬಂದಿದ್ದರು. ಈಗಾಗಲೇ ಅವರೆಲ್ಲ ಯುದ್ಧಕ್ಕೆ ಬಂದಿರತಕ್ಕಂಥ ತಮ್ಮ ರಾಜರನ್ನು, ರಾಜಪುತ್ರರನ್ನು ಕಳೆದುಕೊಂಡಿದ್ದಾರೆ. ಈಗ ಅವರು ವಾರಸ್ದಾರ್ ಯಾರಿದ್ದಾರೋ ಹೇಗೋ ರಾಜ್ಯವನ್ನು ನಡೆಸ್ತಾ ಇದ್ದಾರೆ.
ಆದ್ದರಿಂದಾಗಿ ಅವರಿಂದ ಹಣ ತೆಗೆದುಕೊಳ್ಳಿಕ್ಕೂ ಕೂಡ ಮನಸ್ಸಾಗಲಿಲ್ಲ. ನೋಡಿ, ಇಂಥ ರಾಜನೀತಿಯನ್ನು ನಮ್ಮ ಇವತ್ತಿನ ಶಾಸಕರು ಕಲಿಬೇಕು. ದುಡ್ಡು 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 ದುಡ್ಡು, ಬರೀ ಸ್ಕ್ಯಾಮ್ ಮಾಡೋದು, ಕೋಟಿ 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 ರೂಪಾಯಿಗಳನ್ನು ಮನೆಯಲ್ಲಿ ತುಂಬಿಡೋದು. ಇವರೆಲ್ಲ ರಾಜರೇ? ಇವರೆಲ್ಲ ಶಾಸಕರೇ? ಇವರು ರಕ್ಷಕರಲ್ಲ, ಇವರೆಲ್ಲ ಭಕ್ಷಕರು. ಓಟ್ ಕೊಡುವಾಗ ವಿಚಾರ ಮಾಡಿ, ನಾವು ಭಕ್ಷಕರಿಗೆ ಓಟ್ ಕೊಡ್ತಾ ಇದ್ದೇವೆಯಾ, ನಮ್ಮ ರಕ್ಷಕರಿಗೆ ಓಟ್ ಕೊಡ್ತಾ ಇದ್ದೇವೆ ಅಂತ ಅನ್ನೋದನ್ನು. ಇದ್ರ ಜೊತೆಗೆ ಒಂದು ಮಾತು ನೆನಪಿಟ್ಟುಕೊಳ್ಳಿ. ನಮ್ಮ ಸ್ವಾಮಿಗಳು, ಉಳಿದ ಪೀಠಾಧಿಪತಿಗಳು ಹೇಳಿದಂತೆ ಬರುವ ನಿಮ್ಮ ದೇಶದ ಎಲೆಕ್ಷನ್ನಲ್ಲಿ ಈಗ ಇರುವ ಹಿಂದೂ ಪಕ್ಷಪಾತಿಯಾಗಿರ್ತಕ್ಕಂತಹ ಪಕ್ಷವನ್ನೇ ಆರಿಸಿ ತನ್ನಿ. ದ್ರೌಪದಿಯಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕೆ? ಈಗ ಸದ್ಯಕ್ಕೆ ನಿಮಗೆ ಸುವರ್ಣ ಯುಗ. ಏಕೆ? ರಾಮಚಂದ್ರ ಬಂದಲ್ಲ ನಿಮ್ಮ ಅನುಗ್ರಹಕ್ಕೋಸ್ಕರ. ನಿಮ್ಮಲ್ಲಿ ಇವತ್ತಿನ ದಿವಸ ಜ್ಞಾನವ್ಯಾಪಿಯಲ್ಲಿರ್ತಕ್ಕಂತಹ ಮೂಲ ಭಾಗದ ಪೂಜೆಗೂ ಕೂಡ ಅನುಕೂಲ ಆಗಿದೆ ಅಲ್ಲ. ಇದು ಹಿಂದೂಗಳಿಗೆ ಸಂತೋಷದ ತಕ್ಷಣ. ನೀವೇ ನಿಮ್ಮ ಶತ್ರುಗಳು, ನಿಮಗೆ ಅಂತರ್ಶತ್ರುಗಳಿದ್ದಾರೆ. ನಿಮ್ಮನ್ನು ಮುಸ್ಲಿಮರು ಅಥವಾ ಬೇರೆ ನಿಮ್ಮನ್ನು ವಿರೋಧ ಮಾಡ್ತಾ ಇಲ್ಲ. ಹಿಂದೂಗಳು ಅಂತಿಕೊಂಡಂತೆ ವೇಷ ಹಾಕಿಕೊಂಡು ಇರ್ತಕ್ಕಂಥ ಯವನರು ಅಂತೇನಿದ್ದಾರೆ, ಅವರೆಲ್ಲರೂ ಕೂಡ ನಿಮ್ಮ ಹಿಂದೂ ಧರ್ಮವನ್ನು ವಿರೋಧ ಮಾಡ್ತಾ ಇದ್ದಾರೆ. ನಿಮ್ಮ ಉನ್ನತಿಯವರು ಸಹನೆ ಆಗೋದಿಲ್ಲ. ಈಗ ಸದ್ಯಕ್ಕೆ ನೀವು ನಿಮ್ಮ ರಾಜನ ಪರವಾಗಿ ನಿಂತ್ಕೊಳ್ಳದೇ ಇದ್ದರೆ, ಮುಂದೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನೆಲ್ಲ ಆ ಯವನರ ಕೈಯಲ್ಲಿ ಕೊಟ್ಟು ನಿಮ್ಮ ಜನ್ರೇಷನ್ ಹಾಳಾಗ್ತಕ್ಕಂಥ ಪರಿಸ್ಥಿತಿ ಬರ್ತಾರೆ. ಆದ್ದರಿಂದಾಗಿ ಶ್ರೋತೃಗಳೇ, ನೀವೆಲ್ಲ ಎಚ್ಚರದಿಂದ ಇರಿ. ನಿಮ್ಮ ಹಿಂದುತ್ವವನ್ನು ಉಳಿಸಿಕೊಳ್ಳಿ, ನಿಮ್ಮ ಭಾರತೀಯತ್ವವನ್ನು ಉಳಿಸಿಕೊಳ್ಳಿ, ನಿಮ್ಮ ಬ್ರಾಹ್ಮಣತ್ವವನ್ನು ಉಳಿಸಿಕೊಳ್ಳಿ. ಅದಕ್ಕೆ ಸಹಾಯಕರಾಗಿರ್ತಕ್ಕಂಥವರನ್ನು ಆರಿಸಿ. ಅಂದು ನಾವು ಕೂಡ ಇದೇ ವಿಚಾರ ಮಾಡಿದ್ದೇವೆ. ಇಲ್ಲ, ಪ್ರಜೆಗಳಿಗೆ ಪೀಡೆ ಕೊಡುವಂತಿಲ್ಲ ಮತ್ತು ರಾಜರಿಗೂ ಪೀಡೆ ಕೊಡುವಂತಿಲ್ಲ. ಯಾಕೆಂದರೆ ಅವರು ಕೂಡ ದುಃಖದಲ್ಲಿದ್ದವರಿಗೆ ಪೀಡೆ ಕೊಟ್ಟರೆ ಪರಮಾತ್ಮನಿಗೆ ಎಂದಿಗೂ ಅದು ಸಮ್ಮತವಾಗೋದಿಲ್ಲ. ಆಯ್ತಪ್ಪ, ಅಷ್ಟೇ ಖರ್ಚು ಮಾಡಬೇಕು, ಇದ್ದದ್ರಲ್ಲಿ ನನ್ನ ಮಗನ ಮಾಡಿ ನುಗ್ಗಿಸ್ಬೇಕು. ಶಾಸ್ತ್ರದಲ್ಲಿ ಹೇಳಿದಂತೆ ಎಲ್ಲ ದಾನ ಧರ್ಮಾದಿಗಳ ಜೊತೆಯಲ್ಲಿ ಹೋಮ ಹವನ ಮಾಡಿದರೆ ಅದು ಉತ್ತಮ ಕಲ್ಪ ಅಂತ ತಿಳ್ಕೊಂಡು ತನಿಸ್ಕೊಳ್ತಾರೆ. ಯಾವುದೇ ಹೋಮ ಮಾಡಿ ಉತ್ತಮ ಕಲ್ಪ ಹೋಮ ಅಂತ ತಿಳ್ಕೊಂಡಂತಂದರೆ ದಶದಾನಗಳನ್ನು ಕೊಡಬೇಕು. ದಶದಾನಗಳನ್ನು ಕೊಟ್ಟು ಪ್ರಾಯಶ್ಚಿತ್ತ ಮಾಡಿ ಆನಂತರ ಹೋಮ ಹವನ ಮಾಡಿಸ್ಬೇಕು. ಇವತ್ತಿನ ದಿನಗಳಲ್ಲಿ ಮಿನಿಮಮ್ ದಶದಾನಗಳನ್ನು ಕೊಡಬೇಕು ಅಂತ ತಿಳ್ಕೊಂಡಂತಿದ್ರೆ 1 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಗಾಬರಿ ಆಗಬೇಡಿ. ಉತ್ತಮ ಕಲ್ಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳ್ತೇನೆ, 60, 70, 80 ವರ್ಷ ಶಾಂತಿ ಮಾಡ್ಕೊಳ್ತೇವಲ್ಲ, ದಶದಾನಗಳನ್ನು ಕೊಟ್ಟ ನಂತರವೇ ಆನಂತರ ಮಾಡಿರ್ತಕ್ಕಂತಹ ಈ ಹೋಮಗಳು, ಆಯುರ್ಹೋಮಗಳು, ಪವಮಾನಾದಿ ವಿಶಿಷ್ಟವಾಗಿರ್ತಕ್ಕಂಥ ಹೋಮಗಳು, ಅದು ಉತ್ತಮ ಕಲ್ಪ ಅಂತ ಅನಿಸ್ಕೊಳ್ತದೆ. ದಾನರಹಿತವಾಗಿ ಸ್ವಲ್ಪ ದಾನ ಮಾತ್ರ ಕೊಟ್ಟು ಮಾಡುವುದು ಮಧ್ಯಮ ಅಂತ ಅನಿಸ್ಕೊಳ್ತದೆ. ಇಲ್ಲದೆ ಇದ್ದರೆ ಅದು ಸಾಮಾನ್ಯ ವಿಧಾನ ಅಂತ ಅನಿಸ್ಕೊಳ್ತದೆ. ಇವತ್ತಿನ ದಿನ ನನಗೆ ಗೊತ್ತಿದೆ, ಸಾಮಾನ್ಯ ವಿಧಾನ ಮಾಡಬೇಕಾದ್ರೆ 40-50 ಸಾವಿರ ರೂಪಾಯಿ ಮೇಲೆ ಖರ್ಚಾಗ್ತದೆ. ಅಡಿಗೆಯವರು, ಊಟ ಗೀಟ ಎಲ್ಲ ಸೇರಿಕೊಂಡು.
ದೇವರು ಕೊಟ್ಟಿದ್ದರೆ ಮಧ್ಯಮ ಕಲ್ಪ ಉತ್ತಮ ಕಲ್ಪವನ್ನು ಮಾಡಲಿಕ್ಕೆ ಅಡ್ಡಿ ಇಲ್ಲ. ಪಾಂಡವರು ನಾವು ಮಾಡಿದರೆ ಉತ್ತಮ ಕಲ್ಪ ಮಾಡಬೇಕು, ಇಲ್ಲದಿದ್ದರೆ ಬೇಡ. ಪಾಂಡವರು ಮಧ್ಯಮ ಕಲ್ಪ ಸಾಮಾನ್ಯ ಕಲ್ಪ ಮಾಡಿದರು ಅಂತ ತಿಳ್ಕೊಂಡಂತ ಅನ್ನೋದು ಅಪವಾದ ಬೇಕಾಗಿಲ್ಲ. ಯಾಕೆ? ಸಾಮರ್ಥ್ಯ ಇದೆಯಲ್ಲ. ಸಾಮರ್ಥ್ಯ ಇದ್ದದರಿಂದ ಈ ವಿಚಿತ್ರವಾಗಿರ್ತಕ್ಕಂಥ ಏನಾದರೂ ಮಾಡೋಣ ಅಂದರೆ ಏನರ್ಥ? ದೇವರಿಗೆ ಶರಣ ಹೋಗಿದ ಹೊರತು ಬೇರೆ ದಾರಿ ಇದೆಯಾ? ಸ್ವತಂತ್ರ ಅವನಲ್ಲೇನು? ಇಂಥ ಸಂದರ್ಭದಲ್ಲಿ ಆಗ ನಮ್ಮ ಚಿಂತೆಯನ್ನು, ನಮ್ಮ ವಿಚಾರವನ್ನು ವೇದವ್ಯಾಸ ದೇವರ ಎದುರಿಗೆ ನಾವು ಇಟ್ಟಿದ್ದೇವೆ. ನಮಗೆ ಅಬ್ಜಾಬದಿ ರೂಪಾಯಿ ಬೇಕು ಅಶ್ವಮೇಧ ಯಜ್ಞಕ್ಕೆ. ಪ್ರಜೆಗಳನ್ನು ಮತ್ತು ಉಳಿದ ರಾಜರನ್ನು ಪೀಡಿಸುವ ಇಚ್ಛೆ ನಮಗಿಲ್ಲ. ವೇದವ್ಯಾಸರೇ ಮಾರ್ಗದರ್ಶನ ಮಾಡಿ. ಹಿರಿಯರ ಹತ್ರ ಹೋಗಿ ಮಾರ್ಗದರ್ಶನ ಕೇಳಬೇಕು. ಅವರಿಗೆಲ್ಲ ಗೊತ್ತಿರುತ್ತೆ, ಯಾರಿಗೆ ಅವರ ಯೋಗ್ಯತೆ ಸಂದರ್ಭ ನೋಡಿಕೊಂಡು, ಅವರ ಸಾಮರ್ಥ್ಯ ನೋಡಿಕೊಂಡು ವಿಧಿವಿಧಾನಗಳನ್ನು ಸೂಚನೆ ಮಾಡ್ತಾರೆ. ಪಾಂಡವರ ಈ ಸಂದರ್ಭವನ್ನು ಕೇಳಿದಾಗ ಆ ಕಾಲಕ್ಕೆ ವೇದವ್ಯಾಸರು ಹೇಳಿದರು, ಹಿಂದಕ್ಕೆ ನಾನು ಎಲ್ಲ ದೇವತೆಗಳಿಂದ ಕೂಡಿ ಹಿಮಾಲಯದ ಶಿಖರ ಮತ್ತು ಮೇರು ಪರ್ವತ ಎಲ್ಲಿ ಒಂದಕ್ಕೊಂದು ಸಂಧಿ ಆಗ್ತದೆ ಆ ಸ್ಥಳದಲ್ಲಿ ಬಹಳ ದೊಡ್ಡ ಯಜ್ಞವನ್ನು ನಾನು ಮಾಡಿದೆ. ನಾನೇ ನಿಜವಾಗಿಯೂ ಯಜ್ಞ ಭೋಕ್ತ, ಆದರೆ ಜಗತ್ತಿಗೆ ಕಲಿಸಿಕೊಡೋದಕ್ಕೋಸ್ಕರ ನಾನೇ ಯಜಮಾನನಾಗಿ ದೊಡ್ಡ ಯಜ್ಞವನ್ನು ಮಾಡಿಸಿದೆ. ಆನಂತರ ನನ್ನ ಅನುಮತಿಯಿಂದ ರುದ್ರದೇವರು ದೊಡ್ಡ ಯಜ್ಞವನ್ನು ಮಾಡಿದ್ದಾರೆ. ಆಮೇಲೆ ಮರುತ್ ಅಂತಿಕೊಂಡಂತನ್ನೋ ರಾಜ, ಅವನು ಯಜ್ಞವನ್ನು ಮಾಡಿದ್ದಾನೆ. ಆಗ ನಾವು ಮರುತ್ ಯಜ್ಞ ಮಾಡಿದಾಗ ಋಷಿಗಳಿಗೆ, ಮುನಿಗಳಿಗೆ, ಬ್ರಾಹ್ಮಣರಿಗೆ ಇಷ್ಟು ಸುವರ್ಣ ಸಂಪತ್ತನ್ನು ದಾನ ಕೊಟ್ಟಿವಲ್ಲ, ಅವ್ರಿಗಷ್ಟು ಎತ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ತಮಗೆಷ್ಟು ಸಾಧ್ಯ ಆಯಿತು ತೊಗೊಂಡೋದ್ರು, ಉಳಿದೆಲ್ಲ ಬಿಟ್ಟು ಹೋಗಿದ್ದಾರೆ. ಆ ಎಲ್ಲ ಸಂಪತ್ತು ಹಾಗೇ ಇದೆ. ಆದ್ದರಿಂದಾಗಿ ನಾನು ಕರ್ಕೊಂಡು ಹೋಗ್ತೇನೆ, ನಡೆಯಿರಿ, ತೋರಿಸ್ತೇನೆ, ಆ ಸಂಪತ್ತಿಯನ್ನು ತೆಗೆದುಕೊಂಡು ಬನ್ನಿ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಸಂಪತ್ತು ಅಂತ ತಿಳ್ಕೊಂಡಂತೇನಿದೆ, ಯಜ್ಞದ ಸಂಪತ್ತು ಅಂತ ತಿಳ್ಕೊಂಡಂತೇನಿದೆ, ಈ ಯಜ್ಞದ ಸಂಪತ್ತಿಗೆ ರುದ್ರದೇವರ ಅಂತರ್ಗತರಾಗಿರ್ತಕ್ಕಂತಹ ಪರಶುರಾಮ ದೇವರು ಅದಕ್ಕೆ ದೇವತೆಗಳು. ಪರಶುರಾಮ ರೂಪದಿಂದ ಆ ಯಜ್ಞದಲ್ಲಿ ಉಳಿದ ಸಂಪತ್ತಿಗೆ ಅಧಿಕಾರಿಗಳು ರುದ್ರಾಂತರ್ಗತನಾಗಿರ್ತಕ್ಕಂಥ ಪರಶುರಾಮ ದೇವರು. ಆಗ ಭೀಮನು ಕೂಡ ತಿಳಿಸಿ ಹೇಳಿದ, ಹೌದು, ವೇದವ್ಯಾಸರು ಹೇಳಿದ್ದು ನಿಜ. ಧನಸ್ಯ ದೇವತಾ ವಿಷ್ಣು. ಜಗತ್ತಿನಲ್ಲಿ ಎಷ್ಟು ಸಂಪತ್ತಿ ಇದೆ, ಎಲ್ಲ ಸಂಪತ್ತಿಗೆ ಯಜಮಾನ ಪರಶುರಾಮ ದೇವರು. ಯಾಕೆ? 21 ಸಲ ಸಂಪೂರ್ಣ ಪೃಥ್ವಿಯಲ್ಲಿ ತಿರುಗಾಡಿ ಎಲ್ಲರನ್ನು ಗೆದ್ದು ಎಲ್ಲ ಸಂಪತ್ತಿಯನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವರು ಪರಶುರಾಮ ದೇವರು. ಆ ಪರಶುರಾಮ ದೇವರು ತಾವು ಆ ಸಂಪೂರ್ಣವಾಗಿರ್ತಕ್ಕಂಥ ಸಂಪತ್ತನ್ನು ಬ್ರಾಹ್ಮಣರಿಗೆ ದಾನ ಕೊಟ್ಟರು. ಬ್ರಾಹ್ಮಣರು ಅದನ್ನು ರಾಜರಿಗೆ ಮತ್ತು ರುದ್ರದೇವರಿಗೆ, ಪರಶುರಾಮ ದೇವರಿಗೇ ನಿಮ್ಮ ಹತ್ರ ಇಟ್ಟುಕೊಳ್ಳಿ, ನಾವು ಬೇಕಾದಾಗ ತೆಗೆದುಕೊಳ್ತೇವೆ ಅಂತ ಹೇಳಿದರು. ಸಂಪೂರ್ಣ ಸಂಪತ್ತಿಯ ದೇವತೆ ಪರಶುರಾಮ ದೇವರು
ಅವರು ರುದ್ರಾಂತರ್ಗತರಾಗಿದ್ದುಕೊಂಡು ಆ ಧನವನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿರ್ತಾರೆ. ಆದ್ದರಿಂದಾಗಿ ಯಜ್ಞಯಾಗದ ಆದ ನಂತರ ಉಳಿದ ಸಂಪತ್ತು ಅಂತಿಕೊಂಡಂತೇನಿದೆ ಅದು ರುದ್ರಾಂತರ್ಗತರಾಗಿರ್ತಕ್ಕಂಥ ಪರಶುರಾಮ ದೇವರ ಸಂಪತ್ತು. ಅದನ್ನು ಅವರಿಗೆ ಕೊಡಬೇಕು. ರುದ್ರಾಂತರ್ಗತ ಪರಶುರಾಮ ದೇವರೇ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ನಿಮಿತ್ತ ರುದ್ರದೇವರು, ಆದರೆ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟಿರ್ತಕ್ಕಂಥವರು ರುದ್ರಾಂತರ್ಗತನಾಗಿರ್ತಕ್ಕಂಥ ಪರಶುರಾಮ ದೇವರು. ಆ ಪರಶುರಾಮ ದೇವರೇ ರುದ್ರದೇವರಲ್ಲಿದ್ದು, ಬ್ರಹ್ಮದೇವರಲ್ಲಿದ್ದು, ಇಂದ್ರನಾದಿಗಳಲ್ಲಿದ್ದು ಅವರಿಗೆ ಆ ದೇವತಾ ಪಟ್ಟವನ್ನು ಕೊಟ್ಟು ಅವರ ಕಡೆಯಿಂದ ಎಲ್ಲ ರಾಜಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ರುದ್ರದೇವರು ನನಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು. ನನ್ನ ಮೇಲೆ ರುದ್ರದೇವರ ವಿಶೇಷವಾಗಿರ್ತಕ್ಕಂಥ ಆದರೂ ಕೂಡ ಇದೆ. ಅದರಿಂದಾಗಿ ನಾವು ಹೋಗೋಣ. ಭೀಮಸೇನ ದೇವರ ಮಾತನ್ನು ನೆನಪಿನ ಇಟ್ಕೊಳ್ಳಿ. ರುದ್ರದೇವರು ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ರುದ್ರದೇವರಿಗೂ ನಾನು ಆದರಣೀಯನಾಗಿದ್ದೇನೆ. ಅಂದರೆ ಭೀಮಸೇನ ದೇವರು ಸ್ವತಃ ಹೇಳ್ಕೊಳ್ತಾ ಇದ್ದಾರೆ, ತಾರತಮ್ಯ ತಿಳಿಸ್ತಾ ಇದ್ದಾರೆ. ಗರುಡಶೇಷ ರುದ್ರಗಿಂತಲೂ ನಾನು ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದ ಯಜ್ಞದಲ್ಲಿ ಉಳಿದಿರ್ತಕ್ಕಂಥದ್ದೆಲ್ಲವೂ ರುದ್ರದೇವರಿಗೆ ಅಧಿಕಾರಿಗಳು. ನೀವು ಕೂಡ ಶ್ರೋತೃಗಳು ನೆನಪಿನಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನು ಯಜ್ಞ ಮಾಡ್ತೀರಿ, ಪವಮಾನ ಯಜ್ಞವೋ ಅಥವಾ ಗುಡಿಗೆ ಹೋಗಿ ಮಠಕ್ಕೆ ಹೋಗಿ ಏನು ಯಜ್ಞ ಮಾಡ್ತೀರಿ, ಪವಮಾನ ಯಜ್ಞವೋ ಅಥವಾ ನಕ್ಷತ್ರ ಯಜ್ಞವೋ ಶಾಂತಿ ಯಜ್ಞವೋ ಬೃಹತಿ ಸಹಸ್ರವೋ, ಏನು ಉಳಿತದೆ ಅದನ್ನು ನೀವು ರುದ್ರದೇವರು ಕೊಡಬೇಕು. ನೀವು ಕೇಳ್ಬೋದು ರುದ್ರದೇವರು ಎಲ್ಲಿ ಭೇಟಿ ಆಗ್ತಾರೆ ಅಂತ ತಿಳ್ಕೊಂಡಂತೇಳಿ. ಇಲ್ಲ, ನೀವು ಯಾರು ಮುಖ್ಯ ಆಚಾರ್ಯರು ಅಂತ ತಿಳ್ಕೊಂಡು ಕರೆದಿರ್ತೀರಿ, ಪ್ರಮುಖ ಪುರೋಹಿತರು ಅಂತ ಏನಿದ್ದಾರೆ ಅವರು ಯಾವಾಗ ನಿಮ್ಮ ಮನೆಗೆ ಅಥವಾ ನೀವು ಅವ್ರ ಹತ್ರ ಹೋಗಿ ಯಜ್ಞ ಮಾಡಿದಾಗ ಅವರಲ್ಲಿ ರುದ್ರದೇವರು ಸನ್ನಿಹಿತರಾಗ್ತಾರೆ. ಯಜ್ಞ ದೀಕ್ಷಿತರಾಗಿರ್ತಕ್ಕಂಥ ಬ್ರಾಹ್ಮಣರಲ್ಲಿ ರುದ್ರದೇವರು ಇರ್ತಾರೆ. ಆದರೆ ಏನು ಉಳಿತದೆ ಯಜ್ಞಕ್ಕೇನು ನೀವು ಸಾಮಾನು ತರಿಸಿರ್ತೀರಿ, ಅಷ್ಟು ತುಪ್ಪ ತರಿಸಿರ್ತೀರಿ, ಅಷ್ಟು ಅಡಿಕೆ ತರಿಸಿರ್ತೀರಿ, ಬಟ್ಟೆ ತರಿಸಿರ್ತೀರಿ, ಮತ್ತೇನು ಹಣ್ಣು ಹಂಪಲು ಏನು ತರಿಸಿರ್ತೀರಿ ಎಲ್ಲ ಕಟ್ಟಿ ಅವ್ರಿಗೆ ಕೊಟ್ಬಿಡಿ. ನಿಮ್ಮಲ್ಲಿ ಕೆಲವರು ಗೊತ್ತಿರೋದಿಲ್ಲ, ಅಜ್ಞಾನ ಇರ್ತದೆ. ಆಚಾರ್ಯ ಇದನ್ನು ಯಜ್ಞಕ್ಕೆ ಉಪಯೋಗಿಸಿಲ್ಲ, ತೊಗೊಂಡಂತೆ ಅಂತ ಅವ್ರ್ಯಾಕೆ ಬೇಡ ಅಂತಂತಾರೆ. ಅವ್ರಿಗೆ ನಿಜವಾಗಿ ಶಾಸ್ತ್ರ ಪ್ರಕಾರ ಹೇಳಿ ಅಂತಂದ್ರೆ ಹೇಳ್ತಾರೆ, ಇದು ಯಾವುದೂ ನೀವು ಇಟ್ಕೊಳ್ಬೇಡಿ, ಎಲ್ಲ ಕೊಟ್ಬಿಡಿ ಅಂತ ಅಂತೇಳಿ. ಮೊದಲೇ ಹೇಳಿದರೆ ಇವರು ಆಚಾರ್ಯ ಎಷ್ಟು ಆಶುಬುರುಕರು, ಎಷ್ಟಿದೆ ಉಳಿದ ತುಪ್ಪನೂ ತೊಗೊಂಡು ಹೋದರು, ಉಳಿದದ್ದು ಸಾಮಾನುಗಳನ್ನು ತೊಗೊಂಡು ಹೋದರು. ಹೌದು, ನಿಮಗೆ ಪುಣ್ಯ ಸಿಗಲಿ ಅಂತ ಎತ್ಕೊಂಡು ಹೋಗ್ತಾರೆ. ಇದನ್ನು ನೆನಪೇ ಇಟ್ಕೊಳ್ಳಿ. ಏನು ಲೀಸ್ಟ್ ಕೊಡ್ತಾರೆ, ಎಷ್ಟು ಸಾಮಾನು ಬೇಕು ಅಂತ ತಿಳ್ಕೊಂಡು ಅಂತೇಳಿ ಅಷ್ಟು ಕೊಟ್ಟವ್ರಿಗೆ ಒಪ್ಪಿಸ್ಬಿಡಿ. ಉಳಿದ್ರು ಅವ್ರದ್ದೇ, ಉಳಿದೇ ಇದ್ದರು ಅದು ರುದ್ರದೇವರ ಸಂಪತ್ತು. ಅದಕ್ಕೋಸ್ಕರ ಭೀಮಸೇನ ಹೇಳ್ತಾ ಇದ್ದಾನೆ, ಪರಶುರಾಮ ದೇವರು ವೇದವ್ಯಾಸರು ಬೇರೆ ಅಲ್ಲ. ವೇದವ್ಯಾಸರೇ ನಮ್ಮ ಪಿತಾಮಹರು, ನಮ್ಮ ತಂದೆ. ಪರಶುರಾಮ ದೇವರು ಕೂಡ ಹಾಗೆ. ಆದ್ದರಿಂದಾಗಿ ನಾವು ಹೋಗೋಣ, ಅಲ್ಲಿದ್ದ ರುದ್ರಾಂತರ್ಗತನಾಗಿರ್ತಕ್ಕಂತಹ ಪರಶುರಾಮ ದೇವರನ್ನು ಸಂತೋಷಪಡಿಸೋಣ, ಆ ಸಂಪತ್ತನ್ನು ತರೋಣ. ಯಾಕೆ ಪರಮಾತ್ಮ ತಾನಾಗೆ ಕೊಡ್ತೇನೆ ಅಂತ ಹೇಳಿದ್ದಾನೆ.
ಪರಮಾತ್ಮ ತಾನೇ ಪರಶುರಾಮ ದೇವರು ಬರಲ್ಲ, ವೇದವ್ಯಾಸ ದೇವರಲ್ಲ, ಅವ್ರು ಎತ್ತಿ ಕೊಟ್ಟಾಗ ನಾವು ತೆಗೆದುಕೊಳ್ಳಿಕ್ಕೆ ನಾನು ಅನುಕೂಲತೆ, ತೆಗೆದುಕೊಳ್ಳೋಣ ನಡೆ. ಭೀಮಸೇನನ ಮಾತು ಎಲ್ಲರಿಗೂ ಸರಿ ಹೋಯಿತು, ಎಲ್ಲರಿಗೂ ಸಮ್ಮತವಾಯಿತು. ಹೌದು, ಉತ್ತಮ ಕಲ್ಪಯಜ್ಞ ಮಾಡೋಣ. ನಾವೇನು ಆ ಸಂಪತ್ತಿ ನಮ್ಮ ಭೋಗಕ್ಕೆ ತರ್ತಾ ಇಲ್ಲ, ಉತ್ತಮ ಕಾರ್ಯಕ್ಕೋಸ್ಕರ ಅದನ್ನು ನಾವು ತರ್ತಾ ಇದ್ದೇವೆ. ಆಗ ಆಗಲಿ ಅಂತಿಕೊಂಡು ಅಂತೇಳಿ ಎಲ್ಲ ಪಾಂಡವರು ಆ ಹಿಮಾಲಯ ಮತ್ತು ಮೇರು ಪರ್ವತದ ಸಂಧಿ ಸ್ಥಳಕ್ಕೆ ಅಲ್ಲಿ ಬಂದಿದ್ದಾರೆ. ನೋಡ್ತಾರೆ, ಅಲ್ಲಲ್ಲಿ ಸಾವಿರಾರು ಲಕ್ಷಾವಧಿ ಬಂಗಾರದ ಲೋಟಗಳಿವೆ, ಬಂಗಾರದ ತಂಬಿಗೆಗಳಿವೆ, ಯಜ್ಞಕ್ಕೆ ಉಪಯೋಗಿಸಿರ್ತಕ್ಕಂಥ ಸೃಕ್ಸ್ರವ ಇದೆ, ಬಂಗಾರ, ವಜ್ರ, ಮತ್ತು ಮಣಿ, ಗೋಮೇದ, ಇವು ಬಿಟ್ಟು ಬೇರೆ ಏನಿಲ್ಲ. ಪರಮಾತ್ಮನ ಯಜ್ಞ ಮಾಡೋದಾಗೇನು ಕಡಿಮೆ ಲಕ್ಷ್ಮೀದೇವಿಗೆ. ವೇದವ್ಯಾಸರು ಹೇಳೋದು ಎಲ್ಲ ತೆಗೆದುಕೊಂಡಿರಿ ಅಂತಿಕೊಂಡು. ಆಗ ರುದ್ರಾಂತರ್ಗತನಾಗಿರ್ತಕ್ಕಂಥ ಪರಶುರಾಮ ದೇವರು ಬಂದು ಅನುಮತಿಸಿದ್ದಾರೆ, ನಾನು ನಿಮಗೆ ಕೊಟ್ಟಿದ್ದೇನೆ, ತೆಗೆದುಕೊಂಡು ಹೋಗಿ. ಆ ಸಂಪತ್ತಿ ಎಷ್ಟು ಪ್ರದೇಶದಲ್ಲಿ ವಿಸ್ತಾರವಾಗಿ ಇತ್ತು ಅಂತ ತಿಳ್ಕೊಂಡಂತಂದರೆ ಹೇಳ್ತಾರೆ, ಶತಯೋಜನಂ, 100 ಯೋಜನ ಅಂದರೆ 1 ಯೋಜನ ಅಂದರೆ 12 ಮೈಲು, 1200 ಸ್ಕ್ವೇರ್ ಮೈಲ್ನಲ್ಲಿ. ಮೈಲು ಅಂದರೆ ಅರ್ಥ ಆಗಲಿಕ್ಕಿಲ್ಲ, ಕಿಲೋಮೀಟರ್ಗಿಂತ ಮೈಲ್ ದೊಡ್ಡದಿರ್ತದೆ. 1200 ಸ್ಕ್ವೇರ್ ಮೈಲ್ನಲ್ಲಿ ಆ ಸಂಪತ್ತಿ ತುಂಬಿತ್ತಂತೆ. ನಮ್ಮ ಹಿಂದೂಸ್ತಾನ ಎಷ್ಟಿದೆ ನನಗೆ ಅಂದಾಜಿಲ್ಲ, ಬಹುಶಃ ಸಂಪೂರ್ಣ ಹಿಂದೂಸ್ತಾನ ಎಷ್ಟು ವ್ಯಾಪ್ತಿದೆ, ಇಷ್ಟು ವಿಸ್ತಾರವಾದ ಸಂಪತ್ತಿ ಇತ್ತು. ಆಮೇಲೆ ಹಿಂದಿಯಲ್ಲಿ ಹೇಳ್ತಾರಲ್ಲ, ಭಗವಾನ್ ದೇಂಗೆ ತೋ ಚಪ್ಪರ್ ಫಾಡ್ ಕರ್ಕೆ ದೇಂಗೆ, ಕಿಂ ಅಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ಸಂತುಷ್ಟನಾದರೆ ಸಿಗದೇ ಇರತಕ್ಕಂಥ ಸಂಪತ್ತಿ ಯಾವುದು? ಅದೆಷ್ಟಿದೆ? ಆ ಕಾಲದಲ್ಲಿ ವೇದವ್ಯಾಸ ಹೇಳಿದ್ದಾರೆ, ತುಂಬಿಕೊಳ್ಳಿ ನಡೆಯಿರಿ ಅಂತ ತಿಳ್ಕೊಂಡಂತ ಹೇಳಿ. ಅವಾಗ ಟ್ರಕ್ ಇರಲಿಲ್ಲ. ಎಷ್ಟು ಸಂಪತ್ತಿಯನ್ನು ತಂದರು ಅಂತ ತಿಳ್ಕೊಂಡಂತಂದರೆ, ಅಶ್ವಮೇಧಿಕ ಪರ್ವ ಮಹಾಭಾರತದಲ್ಲಿ ಲೆಕ್ಕ ಕೊಡ್ತಾರೆ. 60 ಉಷ್ಟ್ರಸಹಸ್ರಾಣಿ ಶತಾನಿ ದ್ವಿಗುಣಾಹಯ ವಾರಣಾಶ್ಚ ಮಹಾರಾಜ ಸಹಸ್ರತ ಸಂಹಿತಾ ಶಕಟಾನಿ ರಥಾಶ್ಚೈವ ತಾವದೇವ ಕರೇಣವಃ ಕರಾಣಾಂ ಪುರುಷಾಣಾಂಚ ಪರಿಸಂಖ್ಯಾ ನ ವಿದ್ಯತೆ. 60,000 ಒಂಟೆ, 1,20,000 ಕುದುರೆಗಳು, 1,00,000 ಆನೆ, ಆನಂತರ 1,00,000 ಎತ್ತಿನ ಬಂಡಿಗಳು, ಎತ್ತಿನ ಗಾಡಿಗಳು, ಆನಂತರ ಎಣಿಸಲಾರದಷ್ಟು ಹೆಸರುಗತ್ತೆಗಳು, ಜೇಬ್ರಾಗಳು, ಇನ್ನು ಇವ್ರ ಜೊತೆಗೆ ಬಂದಿರತಕ್ಕಂಥ ಮನುಷ್ಯರು. ಇಷ್ಟೇ ಏಕೆ, ಯುಧಿಷ್ಠಿರ ಮತ್ತು ವೇದವ್ಯಾಸದೇವರನ್ನು ಬಿಟ್ಟು ಭೀಮ, ಅರ್ಜುನ, ಅನುಕೂಲ, ಸಹದೇವ ಎಲ್ಲರೂ ತಮ್ಗೆ ಎಷ್ಟು ಹೊರಲಿಕ್ಕೆ ಸಾಧ್ಯ ಇತ್ತು ಅಷ್ಟು ಸಂಪತ್ತಿಯನ್ನು ಗಂಟು ಕಟ್ಟಿಕೊಂಡು ಬಂದಿದ್ದಾರೆ. ಒಂದು ಯಜ್ಞ ಮಾಡಬೇಕು ಅಂತಂದರೆ, ಒಂದು ಭಾಗವತ ಸಪ್ತಾಹ ಮಾಡಬೇಕು ಅಂತಿದ್ದರೆ, ಒಂದು ಹೋಮ ಹವನ ಮಾಡಬೇಕು ಅಂತಿದ್ದರೆ, ಒಂದು ಶಾಂತಿ ಕರ್ಮ ಮಾಡಬೇಕು ಅಂತಿದ್ದರೆ ಮನಸ್ಸಿನಲ್ಲಿ ನಿರ್ಧಾರ ಮಾಡಬೇಕು, ದೇವರು ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ, ಸಾಲ ಮಾಡದೆ ನಾನು ಎಷ್ಟು ದಾನ ಧರ್ಮ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಖರ್ಚು ಮಾಡಬೇಕು. ಏನು ರೀ ಆಚಾರ್ಯ, ಇಷ್ಟು ಖರ್ಚು ಮಾಡಿದ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು
100 ಪಟ್ಟು ಪರಮಾತ್ಮ ವಾಪಸ್ ಕೊಡ್ತಾನೆ. ಆ ಕೃಷ್ಣಾರ್ಪಣ ಭಾವ ನಮಗಿದ್ದರೆ 100 ಪಟ್ಟು ವಾಪಸ್ ಕೊಡ್ತಾನೆ. ಇದನ್ನು ಎಷ್ಟೋ ಸಂದರ್ಭದಲ್ಲಿ ನಾವು ಅನುಭವಿಸಿದ್ದೇವೆ. ಪರಮಾತ್ಮನ ಕೊಡೋದು ಅಂತಂದರೆ 100 ಪಟ್ಟು ವಾಪಸ್ ಪಡೆಯೋದು ಅಂತ ಅರ್ಥ. ಅವರೆಲ್ಲರೂ ತಂದು ಹಸ್ತನಾವತಿಯಲ್ಲಿ ಸ್ವರ್ಣದ ರಾಶಿಯನ್ನು ಹಾಕಿದ್ದಾರೆ. ಆ ನಂತರ ರಾಜಸೂಯಾಗಕ್ಕೆ ಅಶ್ವಮೇಧ ಯಜ್ಞಕ್ಕೆ ಎಷ್ಟು ತಂದಿದ್ದಾರೆ ಅಂತಂದಮೇಲೆ ರಾಜಸೂಯಕ್ಕೆ ಎಷ್ಟು ತಂದಿರಬೇಕೋ ಕಲ್ಪನೆ ಮಾಡಿಕೊಳ್ಳಿ. ಆಗ ಪಾಂಡವರ ಆಮಂತ್ರಣವನ್ನು ಸ್ವೀಕರಿಸಿ ಶ್ರೀಕೃಷ್ಣ ತಾನು ಸಪತ್ನೀಕನಾಗಿ ಮತ್ತು ಸುಭದ್ರೆಯನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ಹಸ್ತಿನಾಪುರಕ್ಕೆ ಹೊರಟಿದ್ದಾನೆ. ದಾರಿಯಲ್ಲಿ ಉದಂಕರ ಆಶ್ರಮ. ಹೋಗುವಾಗ ಉದಂಕರಿಗೆ ಪರಮಾತ್ಮ ತನ್ನ ರೂಪ ತೋರಿಸಿ ಹೊರ ಕೊಟ್ಟಿದ್ದ. ದಾರಿಯಲ್ಲಿ ಆಶ್ರಮ ಬಂತು. ಉದಂಕರಿಗೆ ಭೇಟಿಯಾದ. ಏನು ಕೃಷ್ಣ ವರ ಕೊಟ್ಟು ಅಮೃತ ಕಳಿಸ್ತೀನಿ ಅಂತ ತಿಳ್ಕೊಂಡು ತಂದೆ, ಕಳಿಸ್ಲೇ ಇಲ್ಲ, ಮಾತನಾಡಿಸ್ಲೇ ಇಲ್ಲ. ನೀ ದೇವರು ಅಂತ ಹೇಗೆ ನಂಬಲಪ್ಪ? ಅಲ್ಲ ಕಳಿಸಿದ್ನಲ್ಲ, ಅವನು ತಂದಿದ್ನಲ್ಲ, ನನಗೆ ಶ್ರೀಕೃಷ್ಣ ಅಮೃತ ಕಳಿಸಿದ್ದಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ಒಬ್ಬ ಮನುಷ್ಯನ ಕಡೆಯಿಂದ ಕಳಿಸಿದ್ದೀನಿ, ತೊಗೊಳ್ಳಿಲ್ಲ, ವಾಪಸ್ ಹೋದವನು. ಅವನೇ ಇಂದ್ರ. ಹಣೆ ಬರ ಆ ದಿಗಂಬರ, ಮೈಯೆಲ್ಲ ಹೊಲಸು. ಅವನು ಅಮೃತದ ಕಲಶ ಇಲ್ಲಿ ಸೊಂಟಕ್ಕೆ ಕಟ್ಕೊಂಡಿದ್ದ. ಹೋಗ್ಲಪ್ಪ, ಬಟ್ಟೆ ಆದ್ರೆ ತಮ್ಮ ಮೇಲೆ ನನಗೆ ಯಾಕೋ ಅಸಹ್ಯ ಬಂತು. ಏನು ಮಾಡಲಿ? ಆಯ್ತು, ನಿಮ್ಮ ಯೋಗ್ಯತೆ ಇಲ್ಲ, ಅಮೃತ ಪಡೆಯುವ ಯೋಗ್ಯತೆ ಇಲ್ಲ, ಅದಕ್ಕೋಸ್ಕರ ಹೀಗಾಯ್ತು. ಯೋಗ್ಯತೆ ಇದ್ದರೆ ಅದನ್ನು ಗುರುತಿಸ್ಕೊಳ್ತಿದ್ರಿ, ಅದಕ್ಕೋಸ್ಕರ ಇಲ್ಲ. ಆದರೂ ಏನು ವರ ಬೇಕು ಕೇಳ್ತಾನೆ, ಕೊಡಿ. ಕೃಷ್ಣ, ನಾನಿರೋದು ಮರುಭೂಮಿ. ಯಾಕೆಂದ್ರೆ ಪರಮಾತ್ಮ ಇದ್ದದ್ದು ದ್ವಾರಕ, ಸಮುದ್ರಣ್ಣಿ ಮೇಲಿಂದ ಬರಬೇಕಲ್ಲ. ಪ್ರಭಾಸ ಕ್ಷೇತ್ರ, ಆನಂತರ ಇದೆಲ್ಲ ಭಾಗೆಲ್ಲ ಉಸುಕಿನ ಪ್ರದೇಶ. ಇಂಥ ಸಂದರ್ಭದಲ್ಲಿ ಅಮೃತದಂಥ ನೀರನ್ನಾದರೂ ಕೊಡಬಾರ್ದೆ? ಇಷ್ಟೆಲ್ಲ ಜನರು ಪಾಪ ಇಲ್ಲಿಯ ನಮ್ಮ ಮರುಭೂಮಿ ಹೆಣ್ಮಕ್ಳು ಒಂದು ಕೂಡ ನೀರು ತರಲಿಕ್ಕೆ 5 ಕಿಲೋಮೀಟ್ರ್, 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್ ಹೋಗ್ತಾರೆ. ಕಿಲೋಮೀಟ್ರ್ ಅಂತ ನಾ ಈಗ ಶಬ್ದ ನಿಮಗೋಸ್ಕರ ಉಪಯೋಗಿಸ್ತಾ ಇದ್ದೇನೆ, ಮೈಲ್ಗಳು. ನನಗೂ ಅವರನ್ನು ನೋಡಿ ಭಾಳ ಮನಸ್ಸಿಗೆ ಅಸಮಾಧಾನ. ನೀವು ಇಲ್ಲೆಲ್ಲ ಶಹರ್ನಗಳಲ್ಲಿ ಜಾರ ನಳ ಬಿಟ್ಟು 2-4 ಬದಲಿ ಅಂತ ಹೇಳ್ತೀರಿ. ಒಂದು ಕೊಡಕ್ಕೆ 10ರಿಂದ 12 ಕಿಲೋಮೀಟ್ರ್, ಕೆಲವರು 20 ಕಿಲೋಮೀಟ್ರ್ ಹೋಗ್ತಾರೆ. ಮನೆಯನ್ನು 8-5-6 ಜನ ಹೋಗಿ 20 ಕಿಲೋಮೀಟ್ರ್ ಮೇಲಿಂದ ನೀರನ್ನು ಹೊತ್ಕೊಂಡು ಬರ್ತಾರೆ. ಅದಕ್ಕೋಸ್ಕರ ಇಲ್ಲಿಯ ಜನರಿಗೂ ಅನುಕೂಲ ಮಾಡಿಕೊಡ್ಬಾರ್ದೆ? ಕೃಷ್ಣ ಹೇಳ್ದ, ಇಲ್ಲಿಯ ಜನರ ಬಾಯಾರಿಕೆ ನಾನು ತೀರಿಸ್ತೇನೆ. ಯಾವಾಗ ಮರುಭೂಮಿಯಲ್ಲಿಯ ಜನರು ನೀರು ಸಿಗದೇ ಇರತಕ್ಕಂಥ ರೀತಿಯಲ್ಲಿ ಯಾವಾಗ ಬಹಳ ಪೀಡಿತರಾಗ್ತಾರೆ, ಆಗ ನಾನು ಇಂದ್ರನಿಗೆ ಹೇಳಿರ್ತೇನೆ, ನಿಮ್ಮ ಹೆಸರಿನ ಮೋಡಗಳನ್ನು ಅಲ್ಲಿ ಕಳಿಸ್ಕೊಡಿ, ಅವರಿಗೆ ಸಮೃದ್ಧಿಯಾಗಿಷ್ಟು ಮಳೆಯನ್ನು ಬೀರಿಸಿ ಅಂತಿಕೊಂಡಂತೆ. ತತ್ಕಾಮ ವರ್ಷಿಣೋ ಮೇಘಾ, ಸಾಕಷ್ಟು ಮಳೆಯನ್ನು ಕೊಡ್ತವೆ. ದತ್ವಾ ಉದಕಾರ್ಥಿನಃ ಸಫಲಂ ತ್ವವರಂ ಕೃಷ್ಣ ಜಗಾಮಗದ ಸಾಕ. ಉದಂಕ ಅಂತಿಕೊಂಡಂತನ್ನೋ ಹೆಸರಿನ ಮೋಡಗಳು
ಆ ವಿಶಿಷ್ಟ ಸಂದರ್ಭದಲ್ಲಿ ವಿಶಿಷ್ಟ ಮಳೆಯನ್ನು ಕೊಡ್ತವೆ. ನಿಮ್ಗೆ ಗೊತ್ತಿದೆಯಲ್ಲ, ಹೋದ ವರ್ಷ ಈ ಗುಜರಾತ್ ಮತ್ತು ಸೌರಾಷ್ಟ್ರದಲ್ಲಿ ಇಷ್ಟು ಮಳೆಯಾಯಿತು, ಮರುಭೂಮಿಯಲ್ಲಿ ಮಹಾಪುರ ಬಂತು. ಪರಮಾತ್ಮ ವಿಶಿಷ್ಟ ಸಂದರ್ಭದಲ್ಲಿ ಆ ರೀತಿಯಾಗಿ ಕೊಡ್ತಾನೆ. ಒಮ್ಮೆ ಕೊಟ್ಟು ಅನೇಕ ವರ್ಷಗಳಿಗೆ ಅದು ಉಪಯೋಗ ಬೀಳುವಂತೆ ಮಾಡ್ತಾನೆ. ಉದಂಕರಿಗೆ ಕೊಟ್ಟ ಮಾತನ್ನು ಸಫಲಗೊಳಿಸಿ, ಅಮೃತವು ನೀರು ಕೂಡ ಅಮೃತವೇ, ಆ ಅಮೃತ ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲ, ಈ ಅಮೃತ ಸ್ವೀಕಾರ ಮಾಡಿ ಅಂತೇಳಿ ಅವರು ಕೇಳಿದ ವರವನ್ನು ಪೂರೈಸಿ ಪರಮಾತ್ಮ ನಮ್ಮ ಹಸ್ತಿನಾವತಿಗೆ ಬಂದಿದ್ದಾನೆ. ಈ ಕಡೆಯಲ್ಲಿ ಪಾಂಡವರೆಲ್ಲ ಸಂಪತ್ತು ತೆಗೆದುಕೊಂಡು ಬರ್ತಾ ಇದ್ದಾರೆ, ಇನ್ನೂ ಅವ್ರು ಮುಟ್ಟಿರಲಿಲ್ಲ. ಅದಕ್ಕಿಂತ ಮೊದಲೇ ಶ್ರೀಕೃಷ್ಣ ಹಸ್ತಿನಾವತಿಗೆ ಬಂದು ಮುಟ್ಟಿದ್ದಾನೆ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಘಟನೆ ನಡೀತು. ಶ್ರೀಕೃಷ್ಣ ಹಸ್ತಿನಾವತಿಯನ್ನು ಪ್ರವೇಶ ಮಾಡಿದ ಇದೇ ವೇಳೆಗೆ ಅಭಿಮನ್ಯುವನ ಪತ್ನಿ ಉತ್ತರ ಮಗನನ್ನು ಹೆರೆದಿದ್ದಾಳೆ. ಮಗ ಸುರಕ್ಷಿತವಾಗಿ ಹೆರಿಗೆ ಆಯಿತು. ಅದಾಕ್ಷಣಕ್ಕೇನೆ ಸತ್ತೋಗ್ಬಿಟ್ಟ. ತದಾ ಸೂತೋತ್ತರಾಮೃತಂ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಅಸ್ತ್ರ ಅಂದರೆ ಹಾಗಿರ್ತದೆ. ಅಶ್ವತ್ಥಾಮಾಚಾರ ಬಿಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡಿದ್ದಿಲ್ಲ, ಆದ್ದರಿಂದಾಗಿ ಆ ಪರಿಸರದಲ್ಲೇ ತಿರುಗ್ತಾ ಇತ್ತು. ಗರ್ಭದಲ್ಲಿದ್ದ ಶಿಶುವನ್ನೇನು ಪರಮಾತ್ಮ ಸಂರಕ್ಷಣೆ ಮಾಡಿದ. ಆಗ ಅದು ಅವಳ ಗರ್ಭದಿಂದ ಹೊರಗೆ ಬಂದ ಕ್ಷಣಕ್ಕೇನೆ ಹೊರಗಿನ ವಾತಾವರಣದಿಂದಾಗಿ ಸತ್ತೋಯ್ತು. ಕಲ್ಪನೆ ಮಾಡಿಕೊಳ್ಳಿ, ಎಲ್ಲಿ ಆಟೋಮ್ ಬಾಂಬ್ ಬೀಳ್ತದೆ 12 ವರ್ಷಗಳವರೆಗೂ ಅದರ ಪರಿಣಾಮ ಅಲ್ಲಿರ್ತದೆ. ಲಕ್ಷ ಜನ ಸಾಯ್ತಾರೆ. ಹುಟ್ಟಿದ ಕೂಸು ಮೃತವಾಯಿತು. ಆಗ ಸಂದರ್ಭದಲ್ಲಿ ಕುಂತಿ ಮೊದಲಾಗಿರ್ತಕ್ಕಂಥವ್ರು ಕೃಷ್ಣನ ಸ್ಮರಣೆ ಮಾಡಿದ್ದಾರೆ. ಕೃಷ್ಣ ನೀನೇ ಗತಿ ಅಂತ ತಿಳ್ಕೊಂಡಂತೇಳಿ. ಆಗ ಅಷ್ಟರಲ್ಲಿ ಗೊತ್ತಾಯಿತು ಕೃಷ್ಣ ಹಸ್ತಿನಾವತಿಗೆ ಬಂದಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ಆಗ ನಾನು, ಕುಂತಿ ಇವರೆಲ್ಲರೂ ಪರಮಾತ್ಮನ ಹತ್ರ ಒಂದು ಪ್ರಾರ್ಥನೆ ಮಾಡಿದ್ದೇವೆ. ತ್ವಮ್ಮಿ ಕೇಶವ ಧರ್ಮಾತ್ಮ ಸತ್ಯವಾನ್ ಸತ್ಯವಿಕ್ರಮ. ಪರಮಾತ್ಮ ನೀನೇ ಧರ್ಮ ಸ್ವರೂಪ, ಧರ್ಮವಿದುತ್ತಮ ಅಂತ ತಿಳ್ಕೊಂಡಂತೇಳಿ ನಿನ್ನನ್ನೇ ನಾವು ಕರಿತೇವಲ್ಲ. ಪರಮಾತ್ಮ ನೀನು ಕೇಶವ, ಬ್ರಹ್ಮರುದ್ರಾದಿಗಳ ನಿಯಾಮಕ ನೀನೆ. ಸತ್ಯವಾನ್ ಸತ್ಯವಿಕ್ರಮ, ಸಂಪೂರ್ಣವಾದ ಶಾಸ್ತ್ರಾನುಸಾರವಾದ ರೀತಿಯಲ್ಲಿ ಆಚರಣೆ ಮಾಡಿ ಜಗತ್ತಿಗೆ ಕಲಿಸಿಕೊಡ್ತಕ್ಕಂಥವನು, ಪರೋಪಕಾರಕ್ಕೋಸ್ಕರ ಇರ್ತಕ್ಕಂಥ ಪರಾಕ್ರಮವುಳ್ಳವನು. ಹಿಂದಕ್ಕೆ ಹೇಳಿದೆಯಲ್ಲ, ಉತ್ತರಿಗೆ ಮಾತು ಕೊಟ್ಟಿದ್ದೀಯಲ್ಲ, ನಿನ್ನ ಮಗುವನ್ನು ನಾನು ಸಂರಕ್ಷಣೆ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಆ ಮಾತನ್ನು ಸತ್ಯ ಮಾಡು. ಪರಮಾತ್ಮ ಇಚ್ಛನ್ನಪಿ ಹಿ ಲೋಕಾಂತರೀನ್ ಜೀವಯೇತ ಅಮೃತಾನಿಮಾನ್. ಮನಸ್ಸು ಮಾಡಿದರೆ ಎಲ್ಲರನ್ನೂ ಜೀವಿತ ಮಾಡಬಹುದು. ಸಂಪೂರ್ಣ ಜಗತ್ತಿಗೆ ನಿನ್ನ ಪ್ರಳಯ ಕಾಲದಲ್ಲಿ ಉದರದಲ್ಲಿ ಮೃತವತ್ತಾಗಿರ್ತಕ್ಕಂಥ ಅಸಂಖ್ಯ ಜೀವರಾಶಿಗಳಿಗೆ ಮತ್ತೆ ಸೃಷ್ಟಿಯಲ್ಲಿ ಜೀವನ ಕೊಡ್ತಕ್ಕಂಥ ನಿನಗೆ ಈ ಒಂದು ಬಾಲಕನನ್ನು ಜೀವಿತ ಮಾಡಲಿಕ್ಕೆ ಅಸಾಧ್ಯವಿಲ್ಲ. ಪರಮಾತ್ಮ ಜೀವಿತವನ್ನಾಗಿ ಮಾಡು ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಆಗ ಪರಮಾತ್ಮ ಮೊದಲು ಗರ್ಭದಲ್ಲಿ ಸಂರಕ್ಷಿಸಿದ, ಆನಂತರ ಬ್ರಹ್ಮಶಿರೋ ಆ ಒಂದು ಅಸ್ತ್ರದಿಂದ ಪುನಃ ಮೃತನಾಗಿರ್ತಕ್ಕಂತಹ ಬಾಲಕನನ್ನು, ಅವನನ್ನು ನಾವು ಪರೀಕ್ಷಿತ ಅಂತ ತಿಳ್ಕೊಂಡಂಥೇಳಿ ಹೆಸರಿಟ್ಟಿದ್ದೆ, ಅವನನ್ನು ಜೀವಿತನನ್ನಾಗಿ ಮಾಡಿದ್ದಾನೆ. ಪುನರುಜ್ಜೀವಯಾಮಾಸ.
ಆಗ ಪರಮಾತ್ಮ ಆ ಬ್ರಹ್ಮಾಸ್ತ್ರವನ್ನು ತಾನು ಉಪಸಂಹಾರ ಮಾಡಿ ಬ್ರಹ್ಮದೇವರ ಹತ್ರ ಕಳಿಸಿಕೊಟ್ಟಿದ್ದ. ತದಸ್ತ್ರಂ ಜ್ವಲಿತಂ ಚಾಪಿ ಪಿತಾಮಹ ಮಗಾತ್ತದ. ವಾಪಸ್ ಹೊರಟೋಯ್ತು ಬ್ರಹ್ಮದೇವರ ಹತ್ರ. ಪರೀಕ್ಷಿತ ರಾಜ ಪುನಃ ಜೀವಿತನಾಗಿದ್ದಾನೆ. ಇದೇ ವೇಳೆಗೆ ಪಾಂಡವರು ಸಂಪತ್ತಿಯನ್ನು ತೆಗೆದುಕೊಂಡು ಹಸ್ತಿನಾವತಿಯನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಸಂತೋಷದ ಸಂಗತಿ, ಮೃತಪುತ್ರನ್ನು ಪರಮಾತ್ಮ ಪುನಃ ಜೀವಿತನನ್ನಾಗಿ ಮಾಡಿದ ಅಂತನ್ನು ಸುದ್ದಿ ಕೇಳಿ ಬಹಳ ಸಂತೋಷಪಟ್ಟಿದ್ದಾರೆ ಪಾಂಡವಾದಿಗಳು. ನಾವಂತೂ ಸಂತೋಷಪಟ್ಟಿದ್ದೀವಿ, ಆ ಮಾತು ಬೇರೆ. ಹೌದು, ಶಾಸ್ತ್ರ ಇದೇ ರೀತಿ ಹೇಳ್ತದಲ್ಲ. ಯಾಕೆ ಯಜ್ಞ ಮಾಡಬೇಕು, ಯಾಕೆ ದಾನ ಮಾಡಬೇಕು, ಯಾಕೆ ತಪಸ್ಸು ಮಾಡಬೇಕು? ಕೃಷ್ಣ ಪ್ರಸ್ತಾವ ಹೇಳಿದ್ದಾನೆ, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ, ದಾನ, ತಪಸ್ಸು. ತಪಸ್ಸು ಶಾಸ್ತ್ರಾಧ್ಯಯನ, ಸತತ ಭಗವತ್ ಚಿಂತನೆ. ಯಜ್ಞ, ಅದಕ್ಕೋಸ್ಕರ ಯಜ್ಞ, ದಾನ, ತಪಸ್ಸನ್ನು ಮಾಡ್ತಾ ಇರಬೇಕು. ಅದು ನಮಗೆ ಅತ್ಯಂತ ಮಂಗಲಕರ. ಇನ್ನೂ ಅಶ್ವಮೇಧ ಯಜ್ಞ ಮಾಡ್ತೇವೆ ಅಂತ ತಿಳ್ಕೊಂಡಂತೇಳಿ ಸಂಕಲ್ಪ ಮಾಡಿದ್ದಾರೆ, ಅದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಅದರ ಫಲ ಅವರು ಸಿಕ್ಬಿಡ್ತು, ಮೊಮ್ಮಗ ಉಳಿದ. ನನಗೆ ಮೊದಲಿನಿಂದಲೂ ಒಂದು ಅಭ್ಯಾಸ, ಯಜ್ಞ ದಾನದ ಮಾಡ್ತಕ್ಕಂಥ ನನ್ನ ಅನುಗ್ರಹ ಬೇಳೆ, ವಿಶೇಷವಾಗಿ ಅನುಗ್ರಹ ನಾನು ಮಾಡ್ತೇನೆ. ಕೆಲವರಿಗೆ ಏನಪ್ಪ, ನಾವು ಬರೀ ವಿದ್ವಾಂಸರು, ಯಜ್ಞದಾನಾದಿಗಳು ನಮ್ಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತ ಪಾಠ ಪ್ರವಚನ ಹಗಲು ರಾತ್ರಿ ಮಾಡ್ತಾ ಇರ್ತಾರೆ, ಸಂತೋಷ. ಆದರೆ ಸಂದರ್ಭ ಬಂದಾಗ ಅವರು ಯಜ್ಞವನ್ನು ಮಾಡಬೇಕು, ದಾನ ಮಾಡಬೇಕು. ಯಾಕೆ? ಯಜ್ಞ, ದಾನ, ತಪಸ್ಸು ಪರಮಾತ್ಮನ ಹೇಳಿದ್ದು. ಯಜ್ಞೋದಾನಂ ತಪಶ್ಚೈವ ಪಾವನಾನ ಮನೀಷಿಣಾಂ. ಮುಂದೆ ಹೇಳ್ತಾನೆ, ಯಜ್ಞೋದಾನಂ ತಪಶ್ಚೈವ ನ ತ್ಯಾಜ್ಯಂ ಕಾರ್ಯಮೇವ ತತ. ಬಿಡಬಾರ್ದು, ಮಾಡ್ತಾನೇ ಇರಬೇಕು. ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ವಿಧಾನಗಳು ಅಂತ ತಿಳ್ಕೊಂಡಿದ್ದಾರೆ. ಆಗ ಮೊಮ್ಮಗ ಸುರಕ್ಷಿತ ಉಳಿದ ಅಂತ ತಿಳ್ಕೊಂಡಂತ ಹೇಳಿ ಯುಧಿಷ್ಠಿರ ಲಕ್ಷಾವಧಿ ಬ್ರಾಹ್ಮಣನ ಕರೆದು ದಾನ ಮಾಡಿದ್ದ. ಮಕ್ಕಳ ಹೆಸರಿನಲ್ಲಿ ನಾವು ಎಷ್ಟು ದಾನ ಮಾಡ್ತೇವೆ ಅಷ್ಟು ಅವರ ಆಯುಷ್ಯ, ಆರೋಗ್ಯ, ಅವರ ಸನ್ಮತಿ, ಸದ್ಬುದ್ಧಿಗೆ ಕಾರಣೀಭೂತವಾಗ್ತಾರೆ. ನಿಮ್ಮ ಕಲಿಯುಗದ ಜನರಿಗೆ ಬುದ್ಧಿ ಇಲ್ಲ. ದ್ರೌಪದಿ ನಮ್ಮನ್ನು ಬೈತಾ ಇದ್ದೀಯ ಅಂತ, ಹೌದು ನಿಮ್ಮನ್ನು ಬೈತೇನೆ. ನಿಮಗೆಲ್ಲ ಯಾರು ಮಕ್ಕಳ ಹುಟ್ಟುಹಬ್ಬವನ್ನು ಹೋಟೆಲ್ನಲ್ಲಿ ಮಾಡ್ತೀರಿ, ಮಾಲ್ ಬುಕ್ ಮಾಡ್ತೀರಿ, ಹಾಲ್ ಬುಕ್ ಮಾಡ್ತೀರಿ, ಅಲ್ಲಿ ಹೋಗಿ ಕ್ರಿಶ್ಚಿಯನ್ರಾಗೆ ಕೇಕ್ ಕಟ್ ಮಾಡ್ತೀರಿ, ಒಬ್ಬರು ಎಂಜಲು ಒಬ್ಬರು ಎಲ್ಲರೂ ತಿಂತೀರಿ, ಸಾವಿರಾರು ರೂಪಾಯಿ, 20, 40, 50 ಸಾವಿರ ರೂಪಾಯಿ ಖರ್ಚು ಮಾಡ್ತೀರಿ. ಯಾಕೆ? ನಿಮಗೆ ಶ್ರೀಮಂತಿಕೆ ತೋರಿಸ್ಬೇಕಾಗಿರ್ತದೆ. ಅವ್ರು ಮಾಡಿದ್ದಾರಲ್ಲ, ನಾನು ಅದಕ್ಕಿಂತ ಹೆಚ್ಚು ಖರ್ಚು ಮಾಡಿ ತೋಡ್ತೇನೆ ಅಂತ. ಆ ಮೂರ್ಖತನ ಮಾಡಲಿಕ್ಕೆ ಹೋಗಬೇಡಿ. ಮನೆಗೆ ಪುರೋಹಿತರನ್ನು ಕರೆಸಿ, ಬ್ರಾಹ್ಮಣರನ್ನು ಕರೆಸಿ ಆಯುರ್ಹೋಮ ಮಾಡಿಸಿ. ಇಲ್ಲ ಮನೆಯಲ್ಲಿ ಅನುಕೂಲ ಮಾಡಲಿಕ್ಕಾಗದೇ ಇದ್ದರೆ ಎಲ್ಲಿದ್ದಾರ ಹತ್ರ ಹೋಗಿ ಮನೆಯಲ್ಲಿ ಮಾಡಿದರೂ ಅಷ್ಟೇ ಪುಣ್ಯ ಇದೆ. ಜ್ಞಾನಿಗಳು ಇದ್ದಲ್ಲಿ ಹೋಗಿ ಮಾಡಿದರೂ ಅಷ್ಟೇ ಪುಣ್ಯ ಇದೆ. ಕೆಲವು ಸಲ ಮನೆಯಲ್ಲಿ ಅಪವಿತ್ರತೆ ಇರುತ್ತೆ, ಅಲ್ಲಿ ಇನ್ನೂ ಪವಿತ್ರ ಇರ್ತದೆ, ಅಲ್ಲಿ ಮಾಡಿದರೆ ಇನ್ನೂ ವಿಶೇಷ ಫಲ. ಮಕ್ಕಳ ಹುಟ್ಟಿದ ಹಬ್ಬಕ್ಕೆ ಇಲ್ಲಿ 25-30 ಸಾವಿರ ರೂಪಾಯಿ ಖರ್ಚಾದರೆ ಈಗಿನ ಕಾಲದಲ್ಲಿ 10-15 ಸಾವಿರದಲ್ಲಿ ನೀವು ಮಾಡಿಸ್ಬೋದು. ಸುಮ್ಮನೆ ಅವ್ರನ್ನ ಕರೆದು ಇವ್ರನ್ನ ಕರೆದು ಎಲ್ಲ ಏನು ಅದು ಇದು ತಿನ್ನಿಸಿ ನೀವು ಪಾಪ ಕಟ್ಕೊಂಡು ಅವ್ರಿಗೂ ಪಾಪ ಕೊಟ್ಟು ಮಾಡಬೇಡಿ.
ಇವೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅವಲಂಬಿಸೋದು ಬೇಡ. ಯಾಕೆ ಕಾಪಿ ಮಾಡೋಕ್ಕೋರೋದು? ಅವ್ರಿಗೆ ಅಂಧವಿಶ್ವಾಸ ಕಾಪಿಯನ್ನು ನೀವು ಯಾಕೆ ಮಾಡ್ತೀರಿ? ದುರ್ವಾಯು ಹೋಮ ಅಂತಿಕೊಂಡಂತೀರಿ, ಮೃತ್ಯುಂಜಯ ಹೋಮ, ದುರ್ವಾಯು ಹೋಮ ಮಾಡಿಸಿ ನೀವೆಲ್ಲ ನಿಮ್ಮೆಲ್ಲರ ಪ್ರತಿಯೊಬ್ಬರು ಹುಟ್ಟಿದ ಹಬ್ಬ, ವರ್ಷಕ್ಕೆ ಎಷ್ಟು ಜನ ಇದ್ದೀರಿ ಅಷ್ಟು ಸಲ ಅವ್ರು ಹುಟ್ಟಿದ ಹಬ್ಬದ ದಿನ ಆಯುರ್ಹೋಮ ಮಾಡಿಸಿ ನೋಡಿ. ಆವಾಗ ನಿಮ್ಮ ಆರೋಗ್ಯ, ಆಯುಷ್ಯ, ಬರೀ ಆರೋಗ್ಯ ಆಯುಷ್ಯ ಅಲ್ಲ, ಅದ್ರ ತಕ್ಕ ಭಗವದ್ಭಕ್ತಿಯು ಕೂಡ ಬೆಳೀತಾರೆ. ಈ ರೀತಿಯಾಗಿ ಮಕ್ಕಳ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ, ವರ್ಧಂತಿ ಸಮಯದಲ್ಲಿ ಅದ್ಭುತವಾದ ರೀತಿಯಲ್ಲಿ ದೇವಕಾರ್ಯವನ್ನು ಮಾಡಬೇಕು ಅಂತಿಕೊಂಡಂತನ್ನುವುದನ್ನು ಧರ್ಮರಾಜ ಜಗತ್ತಿಗೆ ಕಳಿಸಿಕೊಟ್ಟಿದ್ದಾನೆ. ಕೃಷ್ಣ ಬಂದಾಗ ನಮ್ಮೆಲ್ಲರಿಗೂ ಉತ್ಸವವಾಯಿತು. ನನ್ನ ಅತ್ತೆ ಕುಂತಿ ಯುವತಿಯಂತೆ ಕೃಷ್ಣನ ಸೇವೆಗೆ ಓಡಾಡ್ತಾ ಇದ್ದಾಳೆ. ಬೇಡ ಬೇಡ ಅಂದ, ಸುಮ್ಮನೆ ಕೃಷ್ಣನ ಸೇವೆ ಸಿಗ್ತದೇನು ಅಂತ ತಿಳ್ಕೊಂಡಂತೇಳಿ ಆ ಮುದುಕಿ, ಹಣ್ಣು ಮುದುಕಿ ಕೃಷ್ಣನ ಸೇವೆಗೆ ಓಡಾಡ್ತಾ ಇದ್ದಾಳೆ. ದ್ರೌಪದಿ, ಸುಭದ್ರ, ನಾನು ಸುಭದ್ರ. ಕೃಷ್ಣ ಬಂದಾಗ ವ್ಯಾವಹಾರಿಕವಾಗಿರ್ತಕ್ಕಂಥ ಯುದ್ಧದಲ್ಲಿ ಹೋದ ನಮ್ಮ ಬಂಧುಗಳ ಮಕ್ಕಳ ಆ ಮರಣವನ್ನು ಮರೆತು ಬಿಟ್ಟನು. ಯಾಕೆ? ಪರಮಾತ್ಮ ಅಷ್ಟೇ ಋಣಾನುಬಂಧ ಇಟ್ಟಿದ್ದ. ಆ ಕೆಲಸ ಪರಮಾತ್ಮ ಕೊಟ್ಟ, ಪರಮಾತ್ಮ ಕರೆದುಕೊಂಡು ಹೋದ. ಅದಕ್ಕೆ ಕಳ್ತಾ ಕೂತ್ಕೊಳ್ಬೇಕು? ಆ ಆತ್ಮ ಅಂತ ಶಾಶ್ವತವಾಗಿದೆ ಅಲ್ಲ. ಅಷ್ಟೇ ಉತ್ತರಿಯೂ ಕೂಡ ಬಾಣಂತಿ ಕೃಷ್ಣನ ಸೇವೆಗೋಸ್ಕರ ಓಡಾಡಿದ್ದಾಳೆ. ಪರಮಾತ್ಮನ ಆ ಸಾನ್ನಿಧ್ಯವೇ ನಮಗೆ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಸಹಾಯಕವಾಗಿತ್ತು. ಆಗ ವೇದವ್ಯಾಸ ಮತ್ತು ಕೃಷ್ಣದೇವನ ಅನುಮತಿಯನ್ನು ಪಡೆದು ಆ ಯಜ್ಞಕ್ಕೆ ವೇದವ್ಯಾಸರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂತಹ ಪುರೋಹಿತರನ್ನು, ಋಷಿಗಳನ್ನು ತಾವು ಯಜ್ಞಕ್ಕೋಸ್ಕರ ಸ್ವೀಕರಿಸಿ ಅವರ ಜೊತೆಯಲ್ಲಿ ಅವರು ಹೇಳಿದಂತೆ ಯಜ್ಞ ದೀಕ್ಷಿತರಾಗಿ ಅಶ್ವಮೇಧ ಯಜ್ಞವನ್ನು ಮಾಡಿದ್ದೆ. ಈ ಅಶ್ವಮೇಧ ಯಜ್ಞ ಉಳಿದವರಂತೆ ಕೇವಲ ಅಶ್ವಮೇಧ ಯಜ್ಞ ಆಗಿರಲಿಲ್ಲ. ಅಶ್ವಮೇಧ ಯಜ್ಞದಲ್ಲಿ ನಾವು ಎಲ್ಲ ಯಜ್ಞಗಳನ್ನು ಸೇರಿಸಿದ್ದೇವೆ. ಸೋಮಯಜ್ಞ, ವಾಜಪೇಯ ಯಜ್ಞ, ಆನಂತರ ಪೌರ್ಣಮಾಸ ಇತ್ಯಾದಿಗಳು ಎಷ್ಟು ಯಜ್ಞಗಳು ಜಗತ್ತಿನಲ್ಲಿವೆ. ರಾಜಸೂಯ ಯಜ್ಞವನ್ನು ಪುನಃ ಆಹ್ವಾನ ಮಾಡಿದ್ದೇವೆ. ಸರ್ವಯಜ್ಞಾತ್ಮಕಂ ತೇಷಾಂ, ಸಕಲ ಯಜ್ಞಗಳನ್ನು ಏಕತಂತ್ರದಿಂದ ಸೇರಿಸಿ ಭೀಮನನ್ನಾಗಿ ನನ್ನನ್ನಾಗಿ ಮುಂದಿಟ್ಟುಕೊಂಡು ಅಶ್ವಮೇಧ ಯಜ್ಞವನ್ನು ಧರ್ಮರಾಜ ಪ್ರಾರಂಭ ಮಾಡಿದ್ದಾನೆ. ಕೃಷ್ಣದ್ವೈಪಾಯನರೇ ಮುಖ್ಯ ಪುರೋಹಿತರಾದಾಗ, ವೇದವ್ಯಾಸ ದೇವರೇ ಮುಖ್ಯ ಪುರೋಹಿತರಾದಾಗ ಏನು ಕಡಿಮೆ ಆಗ್ತದೆ? ಯಜ್ಞ ಮಾಡಬೇಕು ಅಂತಿಕೊಂಡಂತಂದರೆ ಯಜ್ಞಶಾಲೆ ನಿರ್ಮಿತವಾಗಬೇಕು, ಅಶ್ವಶಾಲೆ ನಿರ್ಮಿತವಾಗಬೇಕು, ಗೋಶಾಲೆ ನಿರ್ಮಿತವಾಗಬೇಕು. ಇದನ್ನೆಲ್ಲ ಸ್ವಂತ ಭೀಮ ನನ್ನ ಪತಿ ನಿಂತುಕೊಂಡು ಕಟ್ಟಿದ್ದ. ಯಾಕೆ? ಯಾವಾಗಲೂ ತನ್ನ ಜಠರಾಗ್ನಿಲಿದ್ದ ವೈಶ್ವಾನರ ನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಕುರಿತು ಯಜ್ಞ ಮಾಡತಕ್ಕಂಥ ಭೀಮಸೇನ ಸ್ವಲ್ಪವೂ ಆಲಸ್ಯವನ್ನು ಪಡೆದೆ ತಾನೇ ನಿಂತುಕೊಂಡು ಸಂಪೂರ್ಣವಾಗಿರ್ತಕ್ಕಂತಹ ಯಜ್ಞದ ಜವಾಬ್ದಾರಿ, ಈ ಕಡೆಗೆ ಊಟದ ಜವಾಬ್ದಾರಿ, ಈ ಕಡೆಗೆ ಆತಿಥ್ಯ ಸತ್ಕಾರದ ಜವಾಬ್ದಾರಿ, ಈ ಕಡೆಗೆ ದಾನ ಧರ್ಮದ ಜವಾಬ್ದಾರಿ, ಈ ಕಡೆಯಲ್ಲಿ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲತೆ ಜವಾಬ್ದಾರಿ, ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಭೀಮ ಮಾಡ್ತಾ ಇದ್ದಾನೆ.
ವಾಯುದೇವರೇ ಯಜ್ಞಕ್ಕೆ ನಿಂತಾಗ ಏನು ಕಡಿಮೆ ಆಗ್ತದೆ? ಅಶ್ವಮೇಧದ ಕುದುರೆ. ಅದನ್ನು ಫ್ರೀಯಾಗಿ ಬಿಟ್ಬಿಡ್ಬೇಕು. ಎಲ್ಲಿ ಹೋಗ್ತೇವೆ ಅದ್ರ ಹಿಂದೆ ಹೋಗ್ಬೇಕು. ತಮ್ಮ ರಾಜ್ಯದಲ್ಲಿ ಕುದುರೆ ಬಂದಾಗ, ಇಲ್ಲ ನಿಮ್ಮ ರಾಜನ ಅಧೀನ ನಾವು ಸ್ವೀಕಾರ ಮಾಡ್ತೇವೆ, ಯಥಾಶಕ್ತಿ ಕಪ್ಪು ಕೊಡ್ತೇವೆ ಅಂತಂದರೆ ಅವರನ್ನು ಬಿಟ್ಟು ಕುದುರೆ ಮುಂದೆ ಹೋಗ್ತದೆ. ಯಾರಾದರೂ ತಡೆದರೆ ಆ ಕಾಲದಲ್ಲಿ ಅವರನ್ನು ಸೋಲಿಸಿ ಮುಂದೆ ಹೋಗಬೇಕು. ಈ ಜವಾಬ್ದಾರವನ್ನು ಕೃಷ್ಣ ಅರ್ಜುನನಿಗೆ ಕೊಟ್ಟಿದ್ದಾನೆ. ಅಥಾನುಮಂತ್ರಿತೋತ್ಸೃಷ್ಟಂ ಪುರೋಹಿತ ಪುರಸ್ಕೃತಂ ತುರಂಗಂ ಕೃಷ್ಣಸಾರಂಗಂ ಅನುವವ್ರಾಜ ವಾಸವಿ. ಅರ್ಜುನ ಆ ಸಂಪೂರ್ಣವಾದ ಕುದುರೆ ಮತ್ತು ಸೈನ್ಯದ ಹಿಂದೆ ತಾನು ಹೊರಟಿದ್ದಾನೆ. ಕುದುರೆ ಎಲ್ಲೆಲ್ಲಿ ಹೋಯಿತು? ಒಂದು ವರ್ಷದ ನಂತರ ಎಲ್ಲಿಂದ ವಾಪಸ್ ಹೇಗೆ ಬಂತು? ಮಧ್ಯದಲ್ಲಿ ಬಂದಿರತಕ್ಕಂಥ ಸಂದರ್ಭಗಳೇನು? ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ಶ್ರೀಮದಾಚಾರ್ಯರು ವರ್ಣಿಸ್ತಾರೆ. ಎಲ್ಲೆಲ್ಲಿ ಹೋಯಿತು, ಹೇಗೆ ಹೋಯಿತು ಅಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಪಾಂಡವರ ಅಶ್ವಮೇಧ ಯಜ್ಞ ಪ್ರಾರಂಭವಾಗಿದೆ. ಮಧ್ಯದಲ್ಲಿ ಬಂದಿರತಕ್ಕಂಥ ಸಂದರ್ಭಗಳೇನು? ಶ್ರೀಮದಾಚಾರ್ಯ ತಾತ್ಪರ್ಯ ಹೇಳಿದಷ್ಟು ಸಂಕ್ಷಿಪ್ತವಾದ ರೀತಿಯಲ್ಲಿ ನಿಮಗೆ ನಾನು ವಿವರಣೆ ಮಾಡ್ತೇನೆ. ಹೆಚ್ಚಿನ ವಿವರಣೆ ಬೇರೆ ಸಂದರ್ಭದಲ್ಲಿ ನೋಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.